ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಇನ್ನೊಂದು ಡಿಫ್ರೆಂಟ್ ಟೈಪ್ ಆಫ್ ದೋಸೆ ಮಾಡೋದು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಇದು ಅಕ್ಕಿ ಹಿಟ್ಟಿಂದ. ಫ್ರೆಂಡ್ಸ್, ನಾನು ಇಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಇದರಲ್ಲಿ ನಾನು ಈರುಳ್ಳಿ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, 2-3 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡಿದ್ದೀನಿ. ಈಗ ನಾನು ಇದನ್ನು ಹಿಟ್ಟಲ್ಲಿ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಈಗ ನೀರು ಹಾಕಿಬಿಟ್ಟು ಈ ಹಿಟ್ಟನ್ನು ತೆಳ್ಳಗೆ ಮಾಡ್ಕೋಬೇಕು. ದೋಸೆ ಹಿಟ್ಟಿನ ಥರ ಇದು ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ಇದನ್ನು ಚೆನ್ನಾಗಿ ತುಂಬ ಈಗ ದೋಸೆ ಎಷ್ಟು ಹಾಕ್ಲಿಕ್ಕೆ ಆಗುತ್ತೆ ಅಂದರೆ ದೋಸೆ ಹಾಕುವ ಹಾಗೆ ಹಿಟ್ಟನ್ನು ಕಲಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ನಾನು ಈ ಸಬ್ಬಸಿಗೆ ಸೊಪ್ಪು ಇದು ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ. ಇದು ಹಾಕ್ತೀನಿ ನಾನು. ನೋಡಿ, ಹಾಗೆಯೇ ಕೊತ್ತಂಬರಿ ಸೊಪ್ಪು ಸ್ವಲ್ಪನೇ ಹಾಕಬೇಕು, ಜಾಸ್ತಿ ಬೇಡ ಫ್ರೆಂಡ್ಸ್. ಆಮೇಲೆ ಹಸಿರುಮೆಣಸಿನ್ಕಾಯಿ 4 ಹಾಕಿದ್ದೀನಿ. ಈ ಥರ ಅಲ್ಲ, ಕಟ್ ಮಾಡಬೇಕು, ರೌಂಡ್ ಕಟ್ ಮಾಡಬೇಕು ಫ್ರೆಂಡ್ಸ್. ಆಮೇಲೆ 2 ಕ್ಯಾರೆಟನ್ನು ತುರಿದ್ಕೋಬೇಕು. ನೋಡಿ ಫ್ರೆಂಡ್ಸ್, ಹಸಿಮೆಣಸಿನ್ಕಾಯಿ ಉದ್ದಕ್ಕೆ ಬೇಡ, ಈ ಥರ ಮಧ್ಯದಲ್ಲಿ ಕಟ್ ಮಾಡ್ಕೋಬೇಡಿ, ರೌಂಡ್ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಕ್ಯಾರೆಟ್ ತುರಿ, 2 ಕ್ಯಾರೆಟ್ ತುರಿ ಒಂದು ತುರಿದಿದ್ದೀನಿ. ಈಗ ಇನ್ನೊಂದು ತುರಿದು ಹಾಕ್ತೀನಿ. ಈ ಥರ ಕ್ಯಾರೆಟ್ ತುರಿದ್ಬಿಟ್ಟು ಹಾಕಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಇದನ್ನು ಈ ದೋಸೆ ಹಿಟ್ಟಿನ ಹದಕ್ಕೆ ಮಾಡ್ಕೋಬೇಕು. ಈಗ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ದೋಸೆ. ತುಂಬ ನೀವು ಅಕ್ಕಿ ರೊಟ್ಟಿ ಮಾಡ್ತೀರಲ್ಲ, ನನಗೆ ಅದು ರೊಟ್ಟಿ ತೊಟ್ಟಕ್ಕೆ ಬರಲ್ಲ. ಹಾಗಾಗಿಬಿಟ್ಟು ನಾನು ದೋಸೆ ಮಾಡ್ಕೊಂಡ್ಬಿಡ್ತೀನಿ. ಎಲ್ಲ ರೀತಿ ಹಾಕಿಬಿಟ್ಟು ದೋಸೆ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, 1-2-3 ಟೊಮೆಟೊ ಹಾಕಿ ಚೆನ್ನಾಗಿರುತ್ತೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ನೋಡಿ ಯಾವ ರೀತಿ ಬ್ಯಾಟರ್ ಯಾವ ಥರ ಆಗಿದೆ ಅಂತ. ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಒಂದು ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಜಾಸ್ತಿನೇ ಹಾಕಿ, ಒಳ್ಳೆ ಚೆನ್ನಾಗುತ್ತೆ. ಈರುಳ್ಳಿನೂ ಸ್ವಲ್ಪ ಜಾಸ್ತಿ ಹಾಕಿ. ನೋಡಿ, ಇದಕ್ಕೊಂದು ಚಟ್ನಿ ಮಾಡ್ತೀನಿ ಫ್ರೆಂಡ್ಸ್ ಈಗ. ಹಾಗೆ ಕ್ಯಾರೆಟಿಗೆ ಯಾವಾಗಲೂ ಕ್ಯಾರೆಟ್ ಸಿಪ್ಪೆ ತೆಗೀರಿ ಮತ್ತು ತೊಳೆದ್ಬಿಟ್ಟು ಅದನ್ನು ತುರಿರಿ ಫ್ರೆಂಡ್ಸ್. ಇಲ್ಲಾಂದರೆ ಕ್ಯಾರೆಟ್ ಹೊರಗಡೆ ಹುಳ ಇರುತ್ತೆ ಅಂತ ಹೇಳ್ತಾರೆ, ಕಣ್ಣಿಗೆ ಕಾಣಿಸಲ್ಲ ಅಂತ ಹೇಳ್ತಾರೆ. ಸೊ ಕ್ಯಾರೆಟನ್ನು ತೊಳೆದ್ಬಿಟ್ಟು ಸಿಪ್ಪೆ ತೆಗೆದುಬಿಟ್ಟು ತೊಳೆದ್ಬಿಟ್ಟೇ ತುರಿರಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೋಡಿ ಹಿಟ್ಟು ಹದ ಮಾಡ್ಕೊಂಡಿದ್ದೀನಿ. ಪ್ಯಾನ್ ಬಿಸಿ ಆಗ್ತಾ ಇದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಉಪ್ಪು ಕಡಿಮೆ ಇದ್ದರೆ ಉಪ್ಪು ಹಾಕಿ. ಆ್ಯಕ್ಚುಲಿ ಇದಕ್ಕೆ ಚಟ್ನಿ ಬೇಕಂತಿಲ್ಲ, ಯಾಕಂದರೆ ಇದರಲ್ಲೆಲ್ಲ ಟೊಮೆಟೊ, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಸಬ್ಬಸಿಗೆ ಸೊಪ್ಪು, ಉಪ್ಪು, ಈರುಳ್ಳಿ, ಟೊಮೆಟೊ ಎಲ್ಲ ಇದೆ ಫ್ರೆಂಡ್ಸ್. ಕ್ಯಾರೆಟ್ ತುರಿ. ನೋಡಿ ಫ್ರೆಂಡ್ಸ್, ನೋಡಿ ತುಂಬ ನಾನು ದಪ್ಪ ಹಾಕಲ್ಲ. ನೋಡಿ ಈ ಥರ ತೆಳ್ಳಗೆ ಹಾಕ್ತೀನಿ. ತೆಳ್ಳಗೆ ಬರಬೇಕು ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಆಮೇಲೆ ಈ ಥರ ಮುಚ್ಚಿಬಿಡ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಈ ಥರ ನಾನು ಕ್ಲೋಸ್ ಮಾಡಿಟ್ಟಿದ್ದೆ. ಈಗ ಇದನ್ನು ತೆಗಿತೀನಿ. ಈಗ ನಾನು ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಲ್ಲ, ಬೆಣ್ಣೆ ಹಾಕ್ತೀನಿ ಫ್ರೆಂಡ್ಸ್. ಬೆಣ್ಣೆ ಹಾಕಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಆದಷ್ಟು ಸ್ವಲ್ಪ ಬೆಣ್ಣೆ ಹಾಕಿ ಫ್ರೆಂಡ್ಸ್. ಸ್ವಲ್ಪ ಬೆಣ್ಣೆ ಸ್ವಲ್ಪ ಆಯಿಲ್ ಆ ಥರ ಹಾಕ್ಕೊಳ್ಳಿ, ಇಲ್ಲ ಅಂದರೆ. ನೋಡಿ ನೋಡಿ ಫ್ರೆಂಡ್ಸ್, ಆಮೇಲೆ ಮನೇಲಿ ಚಟ್ನಿ ಪುಡಿ ಇದ್ದರೆ ಇದ್ರ ಮೇಲೆ ಉದುರಿಸಿ, ತುಂಬ ಚೆನ್ನಾಗಿರುತ್ತೆ. ಈಗ ನಮ್ಮ ರಚನೆಗೆ ಬೇಡವಂತೆ ಚಟ್ನಿ ಪುಡಿ ಬೇಡ ಅಥವಾ ಕೆಚಪ್ ಬೇಡ, ಚಟ್ನಿ ಬೇಡ, ಅವಳಿಗೆ ಇಷ್ಟ ಅಂತೆ. ನೋಡಿ ಇದರಲ್ಲೆಲ್ಲ ತರಕಾರಿ ಇದೆ ಅಲ್ಲ ಫ್ರೆಂಡ್ಸ್. ಈಗ ನಾನು ಸ್ವಲ್ಪ ಖಡಕ್ಕಾಗಿ ಮಾಡ್ತೀನಿ, ಕರಮ್ ಕುರುಮ್ ಆಗಬೇಕು ಅವಳಿಗೆ, ಆ ರೀತಿ ಮಾಡ್ತೀನಿ. ನೋಡಿ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಅಂತ. ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಮಾಡಿ ತಿನ್ನಿ. ನೋಡಿ ಫ್ರೆಂಡ್ಸ್, ಪ್ಲೇಟಿಂಗ್ ಟೈಮ್. ಬಿಸಿಯಾದಂತಹ ದೋಸೆ ರೆಡಿ.
ಸೊಪ್ಪೆಲ್ಲ ಹೊಟ್ಟೆಗೆ ಹೋದರೆ ತುಂಬ ಸೊಪ್ಪೆಲ್ಲ ಮಕ್ಕಳೆಲ್ಲ ತಿಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ಎಲ್ಲ ಮಾಡಿಕೊಟ್ಬಿಟ್ರೆ ಮಕ್ಕಳು ತಿಂತಾರೆ. ರಚನಾ ಬಾಯಲ್ಲಿ ಟೇಸ್ಟ್ ಮಾಡು. ನೋಡಿ ನಮ್ಮ ರಚನಾ ನೋಡಿ ರೆಡಿ ಆಗಿಬಿಟ್ಟಿದ್ದಾಳೆ ನೋಡಿ ಫ್ರೆಂಡ್, ರೆಡಿ. ಯಾಕಾಗಿದೆ? ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್. ಈ ಚಟ್ನಿ ಪುಡಿ ಹಾಕಿದ್ದೀನಿ, ಮೇಲ್ಗಡೆ ಉದುರಿಸಿದ್ದೀನಿ, ಬೆಣ್ಣೆ ಜೊತೆ ಚಟ್ನಿ ಪುಡಿ ಉದುರಿಸಿದ್ದೀನಿ, ಹಾಗೆ ಚಟ್ನಿ ಮಾಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ಮಾಡ್ಕೊಂಡು ತಿನ್ನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್.